ಮಕ್ಕಳೇ, ಇದು ತುಂಬ ಹಿಂದಿನ ಮಾತು. ಒಂದು ಕಾಡಲ್ಲಿ ಒಂದು ನರಿ, ಒಂದು ಕೊಕ್ಕರೆ ವಾಸ ಆಗಿತ್ತು. ಕೊಕ್ಕರೆ ಅಂದರೆ ಇಂಗ್ಲೀಷ್ನಲ್ಲಿ ಕ್ರೇನ್ ಅಂತಾರಲ್ಲ ಅದು. ನರಿಯನ್ನು ಇಂಗ್ಲೀಷ್ನಲ್ಲಿ ಫಾಕ್ಸ್ ಅಂತ ಹೇಳ್ತಾರೆ. ಕೊಕ್ಕರೆ ಮತ್ತು ನರಿ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ದರು. ಕೊಕ್ಕರೆ ಪ್ರತಿದಿನ ಕೊಳದಿಂದ ಮೀನುಗಳನ್ನು ಹಿಡಿದು ಅದನ್ನು ನರಿಗೆ ತಿನ್ನೋದಕ್ಕೆ ತಂದು ಕೊಡ್ತಾ ಇತ್ತು. ಸಮಯ ಹಾಗೆಯೇ ಕಳೀತಾ ಹೋಯಿತು. ಇಬ್ಬರ ಸ್ನೇಹನೂ ಬಹಳ ಗಟ್ಟಿಯಾಗ್ತಾ ಹೋಯಿತು. ಕೊಕ್ಕರೆ ಬಹಳ ಸಿಂಪಲ್ ಆದದ್ದು, ಆದರೆ ನರಿ ತುಂಬ ಚಾಲಾಕಿ ಮತ್ತು ಬುದ್ಧಿವಂತ. ಯಾವಾಗಲೂ ಬೇರೆಯವರಿಗೆ ತೊಂದರೆ ಕೊಡ್ತಾ ಇತ್ತು, ಇತರರನ್ನು ಅವಮಾನಿಸ್ತಾ ಇತ್ತು, ಗೇಲಿ ಮಾಡಿ ಖುಷಿ ಪಡ್ತಾ ಇತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ತಾನು ಕೊಕ್ಕರೆಯನ್ನೇ ಯಾಕೆ ಅವಮಾನಿಸಬಾರ್ದು ಮತ್ತು ಅವನನ್ನು ಯಾಕೆ ಗೇಲಿ ಮಾಡಬಾರ್ದು ಅನ್ನೋ ಯೋಚನೆ ನರಿಗೆ ಬಂತು. ಹಾಗೆ ಯೋಚಿಸ್ತಾ ಕೊಕ್ಕರೆಯನ್ನು ಊಟಕ್ಕೆ ಆಹ್ವಾನ ಮಾಡಿತು. ನರಿ ಆಹ್ವಾನ ಮಾಡಿ ಊಟಕ್ಕೆ ಸೂಪ್ ತಯಾರು ಮಾಡುತ್ತೆ. ಉದ್ದೇಶಪೂರ್ವಕವಾಗಿ ಸೂಪನ್ನು ಒಂದು ತಟ್ಟೆ ಮೇಲೆ ಬಡಿಸುತ್ತೆ. ಕೊಕ್ಕರೆಗೆ ಉದ್ದವಾದ ಕೊಕ್ಕಿದೆ, ಅಂದರೆ ತಟ್ಟೆಯಿಂದ ಸೂಪ್ ಕುಡಿಯೋದಕ್ಕೆ ಕೊಕ್ಕರೆಗೆ ಆಗಲ್ಲ. ತಟ್ಟೆಯಿಂದ ಸೂಪ್ ಕುಡಿಯೋದ್ರಲ್ಲಿ ಕೊಕ್ಕರೆಗೆ ತುಂಬ ತೊಂದರೆಯಾಗತ್ತೆ. ಆದರೆ ನರಿ ಕೊಕ್ಕರೆಗೆ ತಮಾಷೆ ಮಾಡೋ ಕಾರಣದಿಂದನೇ ಈ ರೀತಿ ಮಾಡಿತ್ತು. ಅದಕ್ಕಂತಾನೆ ನರಿ ಇಷ್ಟೆಲ್ಲ ಪ್ಲಾನ್ ಮಾಡಿತ್ತು. ಕೊಕ್ಕರೆ ನರಿಯ ಮನೆಗೆ ಬಂತು. ನರಿ ಒಂದು ಪ್ಲೇಟ್ ಸೂಪನ್ನು ತಂದು ಕೊಕ್ಕರೆ ಮುಂದೆ ಇಡತ್ತೆ, ಇನ್ನೊಂದನ್ನು ತಂದು ತನ್ನ ಮುಂದೆ ಇಡತ್ತೆ. ಇಬ್ಬರು ಸೂಪ್ ಕುಡಿಯೋದಕ್ಕೆ ಶುರು ಮಾಡ್ತಾರೆ.